ಕಚ್ಕೊಂಡು ಬಂದು ಹೋಗ್ತೈತೆ. ನಿಜವಾಗ್ಲೂ ಮಾಡ್ಲಿಲ್ವಾ? ಮಕ್ಕಳು ಸಂತೋಷವಾಗಿ ಕುಂಡಾಡ್ಕೊಂಡು ಮನೆಯಲ್ಲಿ ನಗ್ನಾಗ್ತಾ ಇರ್ತಾವಲ್ಲ, ಆ ಒಂದು ಭಾಗ್ಯಕ್ಕೆ ಭಗವಂತ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದೊಂದ್ಸಲ ಅನ್ಸುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಕ್ಯಾಮ್ರಾ ಆನ್ ಮಾಡ್ಕೊಂಬ ಹೋಗು, ಏನೋ ಹೇಳ್ಬೇಕು ಅಂದ್ರೆ ಮಮ್ಮಿ. ಬನ್ನಿ ಏನು ಅಂತ ಕೇಳೋಣ. ಕ್ಯಾಮ್ರಾ ಮುಂದೆ ಹೇಳಿ ಅದೇನು. ಈಗ ಏನ್ ಗೊತ್ತಾ ಫ್ರೆಂಡ್ಸ್, ಒಂದೊಂದು ಟೈಮಲ್ಲಿ ಒಬ್ರು ಮನೇಲಿ ಯಾರಾದ್ರೂ ಹೇಳೋರು ಕೇಳೋರು ಇರ್ತಾರೆ, ಅಥವಾ ಯಾರೊಬ್ರು ತುಂಬಾ ಇದ್ರಾಗೆ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಒಂದ್ಸಲ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಕೆಲವೊಮ್ಮೆ, ಜಾಸ್ತಿ ಅಲ್ಲ, ಕೆಲವೊಮ್ಮೆ ನನಗೆ ಯಾವುದೇ ಆಗ್ಲಿ ಅತಿ ಆದ್ರೂ ಕೂಡ ಅಮೃತನು ವಿಷ ಅಂತ ಒಂದು ಮಾತಿದೆ ಗೊತ್ತಾ ಫ್ರೆಂಡ್ಸ್. ಅತಿ ಆದ್ರೆ ಅಮೃತನು ವಿಷ ಅಂತ. ಈಗ ಹೆಂಗಂದ್ರೆ ಕೆಲವೊಂದು ಟೈಮಲ್ಲಿ ಯಾರೊಬ್ರು ಒಂದು ಸ್ಟ್ರಗಲ್ ಮಾಡ್ತಾರೆ, ಜಾಸ್ತಿ ಪ್ರೆಷರ್ ಆಗ್ತಾರೆ, ಒತ್ತಡ ಕೊಡ್ತಾರೆ, ಇಲ್ಲ ಇದಾಗ್ಲೇಬೇಕು ಆ ತರ ಇದ್ದಾಗ ನಾವ್ ಅದಕ್ಕೆ ಸೋತು ಆಯ್ತು ಬಿಡು ಅಂತ ಅಂದಿರ್ತೀವಿ. ಕೆಲವೊಂದು ಟೈಮಲ್ಲಿ ಒಬ್ಬ ಸದ್ಯ ನೋಡು ಅವತ್ತು ನೀನ್ ಹಿಂಗೆ ಹೇಳ್ತಾ ಇದ್ರೆ ನಾನು ಇವತ್ತು ಹಿಂಗೆ ಮಾಡ್ತಾ ಇರ್ಲಿಲ್ಲ ಅನ್ನೋದು ಒಂದು ಮಾತು ಬಂದಿರುತ್ತೆ. ಅದು ಈ ಒಂದು ಕ್ಷಣ ನನಗೆ ಹಿಂಗೆ ಮೈಂಡ್ ಟಣ್ ಅಂತ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತು. ಹೆಂಗ್ ಗೊತ್ತಾ, ನಾನು ಗಾಯ್ಸ್ ಇವಾಗ ಒಂದು ಕಾಮಿಡಿ ಆಗುತ್ತೆ ನೋಡಿ. ಲಿಫ್ಟಿಗೆ ಕಷ್ಟಂಗ್ ಕಾಣುತ್ತೆ ಅಲ್ಲಡಲ್ಲಿ. ಯಾಕೆ ಹಂಗೆ ಲಿಫ್ಟಿಗೆ ಕಷ್ಟಂಗ್ ಕಾಣ್ತಾ ಇದೆ? ಈ ಕಡೆ ಬಾ. ಲಿಫ್ಟಿಗೆ ಹಚ್ಕೊಂಡು ಬಂದು ಹೋಗ್ತೈತೆ. ನಿಜವಾಗ್ಲೂ ಮಾಡ್ಲಿಲ್ವಾ? ಅದು ಕತ್ಲಲ್ವಾ ಕಾಣುತ್ತೆ. ಈಗ ಬಿಡಕ್ಕೆ ನನಗೆ ಫ್ರೆಂಡ್ಸ್ ಗೊತ್ತಾ ಏನಂತಂದ್ರೆ, ಈ ಕಡೆ ಸರಿಯಾಗಿ ಬೆಳಕಿರ್ಲಿಲ್ಲ, ಅದಕ್ಕೆ ಈ ಕಡೆ ನಿಂತ್ಕೊಂಡೆ. ಆ ತರ ಬಂದು ಹಿಂಗ್ ಹೋದ ಒಂಥರ ಮೈಂಡ್ ಅಲ್ಲಿ ಬಂದು ಹೋದಂಗ. ಅದು ಏನಕ್ಕೆ ಅಂತಂದ್ರೆ, ನನ್ಗೆ ಒಂದೇ ಸಮಯ ಹಬ್ಬದ ಎಷ್ಟು ಕೆಲಸ ಮಾಡಿದ್ವಿ ಗೊತ್ತಾ. ಒಂದೇ ಸಮಯ ಕೆಲಸ ಮಾಡಿ ಅಪ್ಪನೆಲ್ಲ ಸಿಕ್ಕರೆ ಸಾಕು ಅನ್ನಂಗ ಆಗ್ಬಿಡ್ತು. ಒಂದ್ ಅರ್ಧ ಹಿಂಗ್ ಕುತ್ಕೊಂಡಿದ್ರೆ ಹಿಂಗೆ ತಲೆ ಹಿಂಗೆ ಹೋಗ್ತಾ ಐತೆ. ನಿದ್ದೆನೇ ಇಲ್ಲ ನನಗೆ 2-3 ದಿನದಿಂದನು. ಅದ್ರ ಜೊತೆಗೆ ಶುಕ್ರವಾರದ ಪೂಜೆ, ಗುರುವಾರದ ಪೂಜೆ, ಮಾರ್ನಿಂಗ್ ಸ್ನಾನ, ಯಪ್ಪ ಬೇಡ, ಅದು ನಾನು ಹಿಡಿದ್ಬಿಟ್ಟಿದ್ದೀನಿ. ಸಾಕಷ್ಟು ಕಷ್ಟ, ಪೇಯ್ನ್ ಆಗ್ತಿದೆ. ಬಟ್ ಆದ್ರೂ ಬಿಡಬಾರ್ದು. ಇವಾಗ ಮಾಡಿದೆ ಇನ್ನೇನು ಇನ್ನೂ ಒಂದು 30-40 ವರ್ಷ ಆದಾಗ ನಮ್ಗೆ ಶಕ್ತಿನೂ ಇರೋದಿಲ್ಲ ಮಾಡೋದಕ್ಕೆ. ಇವಾಗ ಏನಾದ್ರು ಮಾಡಿದ್ರೆ ಅಷ್ಟೆಷ್ಟು ಫಲ ಸಿಕ್ಕರೆ ಮಕ್ಳಿಗೂ ಒಳ್ಳೇದು, ನಮಗೂ ಒಳ್ಳೇದು, ನಮ್ಮೊಂದು ಜೀವನ ಭವಿಷ್ಯಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟಗಳು ಇರ್ತಾವಲ್ಲ, ಇನ್ನು ಯಾರು ನಂಬೋದು ಫ್ರೆಂಡ್ಸ್. ಮನುಷ್ಯನು ಕೈ ಬಿಟ್ಟಾಗ ಕಡೆಗೆ ಕೈ ಹಿಡಿಯೋದು ಒಬ್ಬ ದೇವ್ರು ಮಾತ್ರ ಅಲ್ವಾ. ಹಂಗಾಗಿ ನಾನು ದೇವ್ರನ್ನ ನಂಬಿದ್ದೀನಿ ಅಂದ್ರೆ ಮಾಡೋ ಕೆಲಸ ಮಾಡೋಣ, ಫಲ ಭಗವಂತ ಬಿಡೋಣ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಂತಲ್ವಾ, ನೀನ್ ಮಾಡೋ ಕೆಲಸ ನೀನ್ ಮಾಡೋ ಶ್ರದ್ಧೆ ಭಕ್ತಿಯಿಂದ, ಫಲಾನ ನೀನು ಭಗವಂತನಿಗೆ ಬಿಡು, ನೀನು ತಲೆ ಕೆಡ್ಸ್ಕೊಬೇಡ ಅಂತ. ಅದನ್ನ ನಾನೊಂದು ಮಾತು ನಂಬ್ತೀನಿ. ಹಂಗಾಗಿ ನಾನ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಪೇನು, ಎಲ್ಲಾ ಸೊಂಟ. ಇವತ್ತು ಸ್ನಾನ ಆಗಿಲ್ಲ ನೋಡಿ, ಹೇಳ್ಬೇಕು ಅಂತಂದ್ರೆ. ನೆನ್ನೆ ಸಾಯಂಕಾಲ ನೆನ್ನೆ ಮಾಡಿದ್ದು, ಇವತ್ತು ಸ್ನಾನ ಆಗಿಲ್ಲ. ಇಷ್ಟೊತ್ತು 4 ಗಂಟೆ 5 ಗಂಟೆ ಆದ್ರೂ ಕೂಡ ಅಷ್ಟು ಸ್ಟ್ರೈನ್, ಅಷ್ಟು ಸ್ಟ್ರಗಲ್ ಆಗ್ತಾ ಇದೆ ನನಗೆ. ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಮಲ್ಕೊಂಡು ಅಡುಗೆ ಊಟ ಮಾಡಿದ್ವಿ. ಮಲ್ಕೊಂಡವಳು ಶಿವನೇ ಸುಮ್ಮನೆ 3-4 ಗಂಟೆ ಆದ್ರೆ ಎದ್ದಿಲ್ಲ. ಇವಳು ಪಾಪ ನಾನು ಮಲ್ಕೊಂಡ್ರೆ ನನ್ನ ಮಗಳು ಮಲ್ಕೊಂಡ್ಬಿಟ್ಲು. ಮಲ್ಕೊಂಡು ಇವಳು ಸ್ವಲ್ಪ ನಿಧಾನಕ್ಕೆ ಎದ್ಲು. ನಾನೇನೋ ಬೇಗ ಎದ್ದು ಬಂದೆ. ನಾನು ಎದ್ದೆ ಅಂದ್ರೆ ಆಟೋಮೆಟಿಕ್ ಎದ್ದು ಬಿಡ್ತಾಳೆ ಇವಳು ಅಂತೇಳಿ ನಿಧಾನಕ್ಕೆ ಎದ್ದು ಬಂದು ಸ್ವಲ್ಪ ಕಸ ಮುಸಲೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ. ಅವಾಗ ಅನಿಸ್ತು ನನಗೆ ಒಂಥರ ಮೈಂಡು ಮಲ್ಕೊಂಡು ಎದ್ದಾಗ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು 1 ಗಂಟೆ 2 ಗಂಟೆಗೆ. ಯಾವ ಕೆಲಸನೂ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ, ಹಂಗಾಗ್ಬಿಡುತ್ತೆ. ಇನ್ನೊಂದು ಆ ಥರ ಇರುವಾಗ ನನಗೊಂದ್ಸಲ ಅನ್ಸುತ್ತೆ, ನನ್ನ ಮಗಳು ಏನ್ ಮಾಡ್ತಾಳೆ ಗೊತ್ತಾ, ನಾನು ಎಲ್ಲ ಅಡುಗೆ ಮಾಡಿರ್ತೀನಿ ಫ್ರೆಂಡ್ಸ್. ಒಂದೇ ಸಮಯ ಎಲ್ಲ ಅಡುಗೆ ಮಾಡ್ತೀನಿ. 101 ಹೆಚ್ಚೋದಿರುತ್ತೆ, ಹಾಕೋದಿರುತ್ತೆ, ತೆಗಿಯೋದಿರುತ್ತೆ, ತಿರ್ಸೋದಿರುತ್ತೆ. ಅವಳಿಗೆ ಬಡ್ಸ್ಕೊಂಡು ಇಬ್ಬರೇ ಆದ್ರೂ ಕೂಡ ಕೆಲಸ ಮಾತ್ರ ಒಂದೇನೆ. 10 ಜನಕ್ಕೆ ಮಾಡಿದ್ರು ಅಷ್ಟೇ ಮಾಡ್ಬೇಕು. ತಿರ್ಗ್ಸೋದಿರುತ್ತೆ, ಒಗ್ಗರಣೆ ಹಾಕೋದಿರುತ್ತೆ. ಒಗ್ಗರಣೆಗೆ ಏನಾಯ್ತು ಚಿಕ್ಕದಾಗಿ ಹಾಕಿರ್ತೀವಿ, ಜಾಸ್ತಿ ಜನಕ್ಕೆ ದೊಡ್ಡದಾದ ಮಟ್ಟದಲ್ಲಿ ಹಾಕಿರ್ತೀವಿ. ಕಮ್ಮಿ ಹಾಕ್ತಿವಿ ಕ್ವಾಂಟಿಟಿ ಅಂದ್ರೆ ಚಿಕ್ಕದಾಗಿ ಹಾಕಿರ್ತೀವಿ. ಜಾಸ್ತಿ ಜನಕ್ಕೆ ಅಡುಗೆ ಮಾಡ್ತೀವಿ ಅಂದ್ರೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಚಿಕ್ಕ ಒಂದು 2-3 ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಹಾಕ್ಬೋದು. ಬಟ್ ಹಾಕೋದು ಕ್ವಾಂಟಿಟಿ ಒಂದೇ ತಾನೆ, ಆ ಶಕ್ತಿ ಒಂದೇ ಆಗಿರುತ್ತೆ ತಾನೆ. ಇನ್ನು ಜಾಸ್ತಿ ಜನಕ್ಕೆ ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಬಟ್ ಅದು ನಂಗೆ ಸ್ಟ್ರಗಲ್ ಆಗಿತ್ತಲ್ವಾ. ಆ ಒಂದು ಮೈಂಡ್ ಸೆಟ್ ಇವಾಗ ನಿಂಗೆ ಎದ್ದು ಬಂದೆ. ಮೈಂಡ್ ಹೆಂಗಿತ್ತು ಅಂದ್ರೆ ಸುಮ್ಮನೆ 1-2-3 ಗಂಟೆ ನಾನು ಕುತ್ಕೊಂಡ್ಬಿಡ್ಬೇಕು, ಯಾವ ಕೆಲಸನೂ ಮಾಡ್ಬಾರ್ದು. ಟೀ ಕಾಫಿ ಕುಡ್ಕೊಂಡು ಇನ್ನೂ ಆರಾಮ್ ತಗೋಬೇಕು, ರೆಸ್ಟ್ ತಗೋಬೇಕು ಅನ್ನೋ ನನ್ನ ಮನಸ್ಥಿತಿ, ಮೈಂಡು ಎಲ್ಲ ಆ ಥರ ಇತ್ತು. ನನ್ನ ಒಂದು ದೇಹದ ಪರಿಸ್ಥಿತಿ, ಅದರ ಒಂದು ಆಯಾಸ. ಅದಕ್ಕೆ ನನಗನ್ನಿಸ್ತು, ನನ್ನ ಮಗಳು ಏನ್ ಮಾಡ್ತಾಳೆ ಅಂದ್ರೆ ಎಲ್ಲ ಕೆಲಸ ಎಲ್ಲ ಮಾಡಿದಾದ್ಮೇಲೆ ಏನ್ ಮಾಡ್ತಾಳೆ ಒಂದ್ಸಲ ನಾನು ಪಾತ್ರೆ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತೊಳೆಯೋಣ ಅಂತ ಕೂತಿರ್ತೀನಿ. ಇವಳು ಏನ್ ಮಾಡ್ಬಿಡ್ತಾಳೆ, ಬಂದ್ಬಿಟ್ಟು ನಮ್ಮಮ್ಮ ಪಾತ್ರೆ ಬಿಟ್ಟೈತೆ ಅಂತ ಹೇಳಿ ಬಿಡು ತೊಳಿತೀನಿ ಅಂತ ಕೂತ್ಕೊಂಡ್ಬಿಡ್ತಾಳೆ. ಆದ್ರೆ ಮಾತ್ರ ಕಸ ಇರಬಾರ್ದು. ಬಟ್ ಬಟ್ಟೆ ತೊಳಿಬೇಕಾದ್ರೆ ಬಂದು ಜಾಲಿಸ್ಕೊಡ್ತಾಳೆ, ಅದೆಲ್ಲ ಹೆಲ್ಪ್ ಮಾಡ್ತಾಳೆ. ಮಕ್ಕಳು ಸಂತೋಷವಾಗಿ ಕುಂಡಾಡ್ಕೊಂಡು ಮನೆಯಲ್ಲಿ ನಗ್ನಾಗ್ತಾ ಇರ್ತಾವಲ್ಲ, ಆ ಒಂದು ಭಾಗ್ಯಕ್ಕೆ ಭಗವಂತ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದೊಂದ್ಸಲ ಅನ್ಸುತ್ತೆ. ಸಾಕು ನನಗೆ ಅಷ್ಟೇ, ನನ್ನ ಮಗಳು ಖುಷಿಯಾಗಿರ್ಲಿ, ನಾನು ಅದ್ ಮಾಡ್ತೀನಿ ಬಿಡಮ್ಮ, ನೀನ್ ಮಾಡ್ಬೇಡ. ಇವಾಗ ಅನ್ಸುತ್ತೆ ಫ್ರೆಂಡ್ಸ್, ಇವಾಗ ಏನ್ ಅನ್ಸುತ್ತೆ ಗೊತ್ತಾ, ಇವಾಗ ಸಾಯಂಕಾಲ ಕಾಫಿ ಮಾಡ್ಬೇಕಾದ್ರೆ ನಂಗೊಂದು ಫೀಲ್ ಆಯ್ತು. ಆ ಫೀಲಿಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದು ಕೂಡ ಇಟ್ಕೊಂತೀನಿ ಇಟ್ಕೊಳ್ಳ. ಆ ಒಂದು ಫೀಲಿಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಏನು ಅಂತಂದ್ರೆ,
ನನಗೆ ನೋಡಿ ಬಂದು ಇವಾಗ ಕಾಫಿ ಅಂತ ಮಾಡಿದೆ, ಕಸ ಗುಡಿಸಿನೆಲ್ಲ ತೊಳೆದೆ ಅಲ್ವಾ, ಈ ಟೀ ಮಾಡಿದೆ. ಟೀ ಮಾಡುವಾಗ ಅನಿಸ್ತು ನೋಡು ಮನೆ ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ನೀಟಾಗಿದೆ. ಸಿಂಕು ಪಾತ್ರೆ, ಇಲ್ಲಿ ಒಂದು ಪಾತ್ರೆ ಸಮೇತ, ಒಂದು ಪಾತ್ರೆ ಪಡ್ಗ ಏನು ಸಮೇತ ಯಾವುದು ಕಸ ಮುಸಿರೋ ಥರ ಇಲ್ಲ. ನನ್ನ ಮಗಳು ಬೆಳಿಗ್ಗೆ ಏನಾದರೂ ಅವಳು ತೊಳಿತಾಳೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾನು ಹೋಗಿ ಪಾತ್ರೆಲ್ಲ ಅಡುಗೆ ಎಲ್ಲ ಕೆಲಸ ಆದ್ಮೇಲೆ ತೊಳೆದಿದ್ದಕ್ಕೆ ಸರಿ ಆಯಿತು. ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ, ಅವಳು ಸುಮ್ಮನೆ ಮಲ್ಕೊಂತಾಳೆ, ಸುಮ್ಮನೆ ಕುತ್ಕೊಂತಾಳೆ. ಅಮ್ಮ ಯಾವಾಗ ಮಾಡ್ಕೊಳತ್ತೆ ಬಿಡು ನಂಗಿತ್ತು ಅಂದಿದ್ರೆ ನಾನು ಸಾಯಂಕಾಲ ತೊಳೆಯೋಣ, ನಂಗೆ ಸುಸ್ತಾಗಿದೆ, ನನಗೆ ಮೈಕೈ ನೋವು ಅಂತ ನಾನು ಬಿಟ್ಬಿಟ್ಟು ಅರಾಳವಾಗಿರ್ತಿದ್ದೆ. ಆವಾಗ ಇವಾಗ ಟೀ ಮಾಡಕ್ಕೆ ಬಂದಾಗ ಒಂಥರ ಹಿಂಸೆ ಆಗೋದು, ಅಪ್ಪ ಇಷ್ಟೊಂದು ಪಾತ್ರೆ ಇವಾಗ ತೊಳಿಬೇಕಾ ದೇವರೇ ಭಗವಂತ ಅನ್ನೋ ಥರ ಆಗೋಗ್ತಿತ್ತು. ಇವಾಗ ಎಷ್ಟು ನೀಟಾಗಿದೆಯಲ್ಲ ಅಂತ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿದೆ ಅಲ್ವಾ ಇದೆಲ್ಲ. ಆವಾಗ ನಮ್ಮ ಆಶೆ ಹೇಳಿದ್ ಕರೆಕ್ಟ್, ಪಾಪ ಅವಳು ಬಂದ್ಬಿಟ್ಟು ಪಾತ್ರೆ ಮಾತ್ರ ಅವಳಿಗೆ ಇರಂಗಿಲ್ಲ, ಅಡುಗೆ ಮನೆ ನೀಟಾಗಿರ್ಬೇಕು. ನಾನು ಮಾಡ್ಲಿಲ್ಲ ಅಂದ್ರೆ ಬಂದು ಪದ್ರ ಬಿಟ್ಕೊಂಡು ಮಾಡ್ತಾರೆ. ಅದು ಪಾತ್ರೆ ತೊಳಿತೀನಿ ಗೈಸ್, ಏನಂಗಿಲ್ಲ. ಅರೆ ನನಗೆ ಸಿಂಕ್ ಅಲ್ಲಿ ಪಾತ್ರೆಗಳು ಮತ್ತೆ ಕೌಂಟರ್ ಟಾಪ್ ಅಲ್ಲಿ ಇಲ್ಲಿ ಕಸ ಮತ್ತೆ ಪಾತ್ರೆಗಳು, ಖಾಲಿ ಪಾತ್ರೆಗಳು ಅಲ್ಲೆಲ್ಲ ಬಿಡೋದು ನಂಗೆ ಇಷ್ಟ ಆಗಲ್ಲ ಅಷ್ಟೇ. ಅದಕ್ಕೆ ತೊಡಕ್ ಹೋಗ್ತೀನಿ, ಅವತ್ತು ಬೇಡ ಬೇಡ ಅಂತ ಹೇಳ್ತಾರೆ ಮಮ್ಮಿ. ಅದಕ್ಕೆ ನಾನು ಒಟ್ಟು ನಾನು ನನ್ನ ಮಗಳ ಅನ್ಸ್ಕಡೆ ಗಾಯ್ಸ್, ಮಮ್ಮಿ ಏನು ಹೇಳ್ತಿದ್ದಾರೆ ಗೊತ್ತಾ, ಏನಂದರೆ ಮಮ್ಮಿಗೆ ಅಡುಗೆ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋಣ ಅಂತ ಮಮ್ಮಿ ಥಾಟ್. ಬಟ್ ನನಗದು ಇಷ್ಟ ಆಗಲ್ಲ. ಅವತ್ತು ಅಡುಗೆ ಆದಮೇಲೆ ಆವಾಗಿನ ಪಾತ್ರೆಗಳನ್ನ ಇರ್ತಾವಲ್ಲ ಅವನ್ನೆಲ್ಲ ಹಂಗೆ ವಾಶ್ ಮಾಡಿ ಪಾತ್ರೆ ಐಟಮ್ಸ್ ಎಲ್ಲ ಯಾವ್ಯಾವ ಜಾಗದಲ್ಲಿ ಇತ್ತು ಅಲ್ಲೇ ಇಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಕೌಂಟರ್ ಟಾಪ್ ಮೇಲೆಲ್ಲ ಗಲೀಜು ಆಗಾಗೆ ಬಿಟ್ಟಿರ್ತಾರೆ, ಮತ್ತು ಸ್ಟವ್ ಮೇಲೆಲ್ಲ ಹಾಗಾಗೆ ಇರುತ್ತೆ. ಅಡುಗೆ ಮಾಡಿದ್ದು ಒಗ್ಗರಣೆ ಹಾಕಿದ್ದೆಲ್ಲ ಎಣ್ಣೆ ಸಿಡ್ದಿರುತ್ತಲ್ವ, ಅದೆಲ್ಲ ಹಾಗಾಗೆ ಇರುತ್ತೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ವಾಶ್ ಮಾಡಿ, ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಡೋಕ್ಕೆ ನನಗಿಷ್ಟ. ಬಟ್ ಮಮ್ಮಿ ಆ ಥರ ಮಾಡಲ್ಲ. ಅಡುಗೆ ಆದಮೇಲೆ ಮಮ್ಮಿ ಸುಮ್ಮನೆ ಆಗಿಬಿಡ್ತಾರೆ ಅವೆಲ್ಲ ಕೆಲಸ ಮಾಡಿದೆ. ಅದಕ್ಕೆ ನಾನು ಮಮ್ಮಿಗೇನು ಹೇಳಕ್ಕೆ ಹೋಗುತ್ತೆ, ನಾನೇ ಮಾಡಿಬಿಡೋಣ ಅಂತ ಹೋಗ್ತೀನಿ. ಬಟ್ ಅದಕ್ಕೂ ಬೇಡ ಅಂತಾರೆ ಮಮ್ಮಿ, ಬಿಡು ಆಮೇಲೆ ಮಾಡ್ತೀನಿ, ನಾನು ಯಾಕೆ ಮಾಡೋಕ್ಕೆ ಹೋಗ್ತೀನಿ, ನೀನು ಆರಾಮಾಗಿರು ಅಂತ ಹೇಳ್ತಿರ್ತಾರೆ. ಬಟ್ ನನಗೆ ಅದು ಇಷ್ಟ ಆಗಲ್ಲ ಗೈಸ್. ಯಾಕಂದ್ರೆ ಯಾವುದೇ ಕೆಲಸ ಆಗಲಿ, ಕ್ಲೀನಿಂಗ್ಗೆ ಅಂತಲ್ಲ, ಯಾವುದೇ ಕೆಲಸ ಆಗಲಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ಅಂದರೆ ಹಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತೀವಿ. ಜೊತೆಗೆ ಸೋಂಬೇರಿತನೂ ಕೂಡ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಆವಾಗಿನ ಕೆಲಸ ಆವಾಗಲೇ ಮಾಡೋಕ್ಕೆ ನನಗಿಷ್ಟ. ಇನ್ನೊಂದು ಕಿಚನ್ ನೀಟಾಗೂ ಕೂಡ ಕಾಣುತ್ತೆ ಅಂತ. ನೆಕ್ಸ್ಟ್ ನಾವೇನಾದರೂ ಕಾಫಿ ಟೀ ಮಾಡೋಕ್ಕೆ ಹೋಗ್ತೀವಿ, ಇಲ್ಲ ಅಡುಗೆನ ಮಾಡೋಕ್ಕೆ ಹೋಗ್ತೀವಿ ಅಂತಂದ್ರೂ ಅಯ್ಯೋ ಪಾತ್ರೆಗಳಿದ್ದಾವೆ ವಾಶ್ ಮಾಡಿಲ್ಲ ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಅದನ್ನು ಯೋಚನೆ ಮಾಡಿಕೊಂಡು ನಾವು ಕಾಫಿ ಟೀ ಮಾಡೋಕ್ಕೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಅಡುಗೆ ಆದಮೇಲೆ ಅವಾಗಿಂದ ಅವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ, ಕೌಂಟರ್ ಟಾಪ್, ಸ್ಟವ್ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಅಡುಗೆ ಮಾಡೋಕ್ಕೂ ಕೂಡ ಒಂಥರ ಹುಮ್ಮಸ್ಸು ಬರುತ್ತೆ, ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಬಟ್ ನನಗೆ ಆ ಥರ ಆಗುತ್ತೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಮತ್ತು ಅವಾಗಿಂದ ಅವಾಗಲೇ ಎಲ್ಲ ಕೆಲಸನೂ ನೀಟಾಗಿ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಕೂಡ ಹೌದು ಅಲ್ವಾ. ಅದಕ್ಕೆ ಆ ಒಂದು ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಅದನ್ನೇ ಮಮ್ಮಿಗೂ ಕೂಡ ಹೇಳ್ತೀನಿ. ಬಟ್ ಅವರು ಒಪ್ಪಲ್ಲ, ಬಿಡು ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಮತ್ತು ಇಲ್ಲಿ ಗಣೇಶನ ಬಿಡ್ತಾ ಇದ್ರು, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತು ಮಮ್ಮಿ ಪಲಾವ್ ಮಾಡಿದ್ದು, ಇದು ನನ್ನ ಫೇವ್ರೇಟ್.
ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.